ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕೊನೆಗೂ ಕೂಡ ಈಗ ಅರೆಸ್ಟ್ ಮಾಡೋದ್ರಲ್ಲಿ ಪೊಲೀಸರು ಯಶಸ್ವಿ ಆದ್ರಲ್ವಾ. ಈ ಪುಂಡ ನಟೋರಿಯಸ್ ಕ್ರಿಮಿನಲ್, SP ಅವರೇ ಬಳಕೆ ಮಾಡಿದಂಥ ಶಬ್ದ ನಟೋರಿಯಸ್ ಕ್ರಿಮಿನಲ್, ಪಕ್ಷದಿಂದ ಕಿಕ್ಔಟ್ ಆದಂತಹ ಈ ವ್ಯಕ್ತಿಯನ್ನ ಈಗ ಕರ್ಕೊಂಡು ಬಂದಿದ್ದಾರೆ. ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದ, ಅಷ್ಟೊಂದು ಧಮಕಿ ಹಾಕೊಂಡು 13 ದಿನ ಯಾಕಪ್ಪ ತಲೆ ಮರೆಸ್ಕೊಂಡು ಓಡಾಡಬೇಕಾಗಿತ್ತು? ಆ ರೀತಿಯಾದಂಥ ಪವರ್ಫುಲ್ಲು ದಂಗೆ ಎಬ್ಬಿಸುವಂಥವು, ನಗರಸಭೆಗೆ ಬೆಂಕಿ ಹಚ್ಚಬೇಕಾಗಿದ್ದಂಥವನು 13 ದಿನ ಎಲ್ಲೋ ತಲೆ ಮರೆಸ್ಕೊಂಡು ಓಡಾಡುವಂಥದ್ದಿತ್ತ? ಅಯ್ಯೋ, ಫೋನಿನ ವೀರ, ಫೋನಿನಲ್ಲಿ ಶೂರ, ಎದುರುಗಡೆಗೆ ಏನಾದ್ರು ಮಾತಾಡ್ತೀರಾ ಸರ್? ಸರ್ ಬಿಡೋದು ಹಾಕೊಂಡಿಲ್ಲ, ಬಿಡು, ಆಯ್ತು ಬಿಡು, ಹೋಗಿ ಬಡ ಬಂದ್ರು ಬಂದ್ರು ಬಂದ್ರು. ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ, ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ, ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ. ಏನು ಉಪ್ಪಡ ಟಿವಿ 22 ಸ್ವಲ್ಪ ಸೈಡ್ ಆಗಿ, ಸ್ವಲ್ಪ ಸೈಡ್ ಆಗಿ, ಸ್ವಲ್ಪ ಸೈಡ್ ಆಗಿ, ಸೈಡ್ ಆಗಿ, ಸ್ವಲ್ಪ ಸೈಡ್ ಆಗಿ, ಪ್ರಕಾಶ್ ಸ್ವಲ್ಪ ಸೈಡ್ ಆಗಿ, ಸ್ವಲ್ಪ ಸೈಡ್ ಆಗಿ. ಸರ್, ತಮ್ಮ ಮೇಲೆ ಆರೋಪದ ಬಗ್ಗೆ ಏನಾದ್ರು ಮಾತಾಡ್ತೀರಾ ಸರ್? ಸರ್, ಏನಾದ್ರು ಮಾತಾಡ್ತೀರಾ ಸರ್? ನಂತರ ಬಂದು ಸರ್ ಬಿಡೋದು ಹಾಕೊಂಡಿಲ್ಲ, ಬಿಡು, ಆಯ್ತು ಬಿಡು, ಹೋಗಿ ಬಡ ಬಂದ್ರು ಬಂದ್ರು ಬಂದ್ರು. ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ, ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ, ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ. ಏನು ಉಪ್ಪಡ ಆ ವ್ಯಕ್ತಿಯನ್ನು ಏನ್ರಿ ಮಾತನಾಡಿಸ್ಬೇಕು? ಆ ವ್ಯಕ್ತಿಯನ್ನು ಏನ್ ಮಾತನಾಡಿಸ್ಬೇಕು? ನಂತರ ಬಂದು ಮಾತನಾಡ್ತಾರೆ. ಅಯ್ಯಯ್ಯ, ಇರುವಂತ ಕ್ರಿಮಿನಲ್ ಕೇಸ್ಗಳೇನು, ಅದರ ನಡುವೆ ಹೇಗೆ ನಡ್ಕೊಳ್ಬೇಕಾಗಿತ್ತು, ವೇಷ ಹಾಕೊಂಡು ಹೇಗೆ ಬದುಕ್ತಾ ಇದ್ದಿತ್ತು, ಆ ವೇಷದ ಹಿಂದೆ ಇದ್ದಂತ ಮತ್ತೊಂದು ಮುಖವಾಡ ಹೇಗಿತ್ತು ಅನ್ನುವಂಥದ್ದು ಈಗಾಗಲೇ ಜಗಜ್ಜಾಹೀರಾದೋಗಿದೆ. ನಂತರ ಬಂದು ಮಾತನಾಡ್ತಾರಂತೆ, ಇವ್ರನ್ನ ಮಾತಾಡಿಸ್ಬೇಕಂತೆ. ಬಡ ಬಂದ್ರು ಬಂದ್ರು ಬಂದ್ರು. ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ, ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ, ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ. ಏನು ಉಪ್ಪಡ ಟಿವಿ 22 ಸ್ವಲ್ಪ ಸೈಡ್ ಆಗಿ, ಸ್ವಲ್ಪ ಸೈಡ್ ಆಗಿ, ಸ್ವಲ್ಪ ಸೈಡ್ ಆಗಿ, ಸೈಡ್ ಆಗಿ, ಸ್ವಲ್ಪ ಸೈಡ್ ಆಗಿ. ಅರೆ ಸತ್ಯ ಹೊರಗಡೆಗೆ ಬರೋದಾಗಿದ್ದಿದ್ರೆ 13 ದಿನ ತಲೆ ಯಾಕೆ ಮರೆಸ್ಕೊಂಡು ಓಡಾಡಬೇಕಾಗಿತ್ತಪ್ಪ ಇವರು? ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡ್ತಾ ಇದ್ದಾರೆ. ಯಾಕಂದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗ ಅಥವಾ ನ್ಯಾಯಾಂಗ ಬಂಧನಕ್ಕೆ ನೋಡಬೇಕಾಗಿದೆ. ಕಾನೂನು ಮೇಲೆ ನಂಬಿಕೆ ಇದೆ ಅಂತ. ನಂಬಿಕೆ ಇದ್ದಿದ್ರೆ 13 ದಿನ ಯಾಕೆ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಿದ್ದು? ಅದೇ ಕಾನೂನು ಹೇಳಿದೆ, ಬೇಲನ್ನು ರಿಜೆಕ್ಟ್ ಮಾಡಿದೆ. ಅದೇ ಕಾನೂನನ್ನು FIR ರದ್ದು ಮಾಡಿ ಕೇಳಿದ್ರಲ್ಲ, ಅದನ್ನು ರಿಜೆಕ್ಟ್ ಮಾಡಿ ಹೋಗಿದೆ. ಈಗಲೂ ಕೂಡ ಇಳಿದಿಲ್ವೇನೋ ಅದು? ಬಿಡೋದು ಹಾಕೊಂಡಿಲ್ಲ, ಬಡ ಬಂದ್ರು ಬಂದ್ರು ಬಂದ್ರು. ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ, ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ, ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ. ಏನು ಉಪ್ಪಡ ಟಿವಿ 22 ಸ್ವಲ್ಪ ಸೈಡ್ ಆಗಿ, ಸ್ವಲ್ಪ ಸೈಡ್ ಆಗಿ, ಸ್ವಲ್ಪ ಸೈಡ್ ಆಗಿ, ಸೈಡ್ ಆಗಿ, ಸ್ವಲ್ಪ ಸೈಡ್ ಆಗಿ, ಪ್ರಕಾಶ್ ಸ್ವಲ್ಪ ಸೈಡ್ ಆಗಿ, ಸ್ವಲ್ಪ ಸೈಡ್ ಆಗಿ. ಸರ್, ತಮ್ಮ ಮೇಲೆ ಆರೋಪದ ಬಗ್ಗೆ ಏನಾದ್ರು ಮಾತಾಡ್ತೀರಾ ಸರ್? ಸರ್, ಏನಾದ್ರು ಮಾತಾಡ್ತೀರಾ ಸರ್? ನಂತರ ಬಂದು ಸರ್ ಬಿಡೋದು ಹಾಕೊಂಡಿಲ್ಲ, ಬಡ ಬಂದ್ರು ಬಂದ್ರು ಬಂದ್ರು. ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ, ಬಡ ಬಂದ್ರು ಬಂದ್ರು ಬಂದ್ರು. ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ, ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ, ಬ್ಯಾಕ್ ಪ್ಯಾಕ್ ಅನ್ನಲ್ಲಿದೆ. ಇಂಥ ವ್ಯಕ್ತಿಯನ್ನು ಇನ್ನೂ ಹೋಗಿ ಮಾತನಾಡಿಸ್ಬೇಕಲ್ಲ, ಅದೇ ಸಮಸ್ಯೆ. ಇಂಥವ್ರನ್ನೆಲ್ಲ ಮಾತಾಡಿಸ್ಬಾರ್ದು, ಇವ್ರನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಬೇಕು. ಇವ್ರನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದಾಗ ಗೊತ್ತಾಗುತ್ತೆ ಏನಾಗಿದೆ ನನ್ನ ಸಮಾಜದಲ್ಲಿ ಅಂತೇಳಿ. ನನ್ನ ಸಹೋದ್ಯೋಗಿ ಮಧುಕೃಷ್ಣ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಚಿಕ್ಕಬಳ್ಳಾಪುರದ ಪ್ರತಿನಿಧಿ. ಮಧುಕೃಷ್ಣ, ಇಂಥವ್ರನ್ನೆಲ್ಲ ಮಾತಾಡಿಸ್ಲೇಬಾರ್ದು, ಒಂದ್ಸಲ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಬೇಕು. ಸಮಾಜದಲ್ಲಿ ನನ್ನನ್ನು ಚೀತು ಅಂತಿದ್ದಾರೆ, ನನ್ನನ್ನು ಯಾರು ಮಾತಾಡಿಸ್ತಿಲ್ಲ ಅಂತಂದಾಗ ಅದೇ ಒಂದು ದೊಡ್ಡ ಮಟ್ಟದಲ್ಲಿರುತ್ತೆ. ಇಲ್ಲಾಂದರೆ ಈ ರೀತಿ ಆಗಾಗ್ಬಿಟ್ರೆ ಅವ್ರಿಗೆ ದೊಡ್ಡ ಪ್ರಚಾರ ಕೊಟ್ಟಂಗೆ ಆಗ್ಬಿಡುತ್ತೆ. ಬಿಲ್ಡಪ್ಪು ಏನ್ರಿ, ಅದು ಇನ್ನೂ ಕಡಿಮೆ ಆದಂಗೆ ಕಾಣಿಸ್ತಾ ಇಲ್ಲ. ಎದೆ ಉಬ್ಬಿಸ್ಕೊಂಡು ಅಬ್ಬಬ್ಬಬ್ಬ ಏನು ಅದೇ ಇದರಲ್ಲೇ ನಡ್ಕೊಂಡು ಬರುವಂಥ ರೀತಿ ಏನು ಬದಲಾದಂಗೆ ಕಾಣಿಸ್ತಾ ಇಲ್ಲ.
ಖಂಡಿತ ಅರುಣ್, ಬರೋಬ್ಬರಿ 13 ದಿನಗಳ ನಂತರ ರಾಜುಗೌಡ ಇವತ್ತು ಪ್ರತ್ಯಕ್ಷವಾಗಿದೆ. ರಾಜುಗೌಡರ ಮುಖಚರ್ಯೆ ಇವತ್ತು ರಾಜ್ಯಕ್ಕೆ ಕಾಣಿಸ್ತಾ ಇರುವಂಥದ್ದು. ಅಮೃತ ಗೌಡರಿಗೆ ಬೆದರಿಕೆ ಹಾಕಿದ ನಂತರ ಪರಾರಿಯಾಗಿ ನಾಪತ್ತೆಯಾಗಿದ್ದಂತಹ ರಾಜುಗೌಡರ ಮುಖ ಕಾಣಿಸ್ತಾ ಇರುವಂಥದ್ದು ರಾಜ್ಯಕ್ಕೆ ಇವತ್ತು ಪೊಲೀಸರು ಅಧಿಕೃತವಾಗಿ ಅವರನ್ನು ಬಂಧಿಸಿ ಸಂಪೂರ್ಣ ವಿಚಾರಣೆಯನ್ನು ಮುಗಿಸಿದ್ದಾರೆ. ಈಗ ಮೆಡಿಕಲ್ ಚೆಕಪ್ಗೆ ಅಂತೇಳಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆತಂದಿದ್ದಾರೆ. ಈಗ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಒಳಗಡೆ ಈಗ ಅವರ ಮೆಡಿಕಲ್ ಚೆಕಪ್ ನಡೀತಾ ಇರುವಂಥದ್ದು. ತದನಂತರ ಇಲ್ಲಿಂದ ಅವರನ್ನು ಶಿಡ್ಲಘಟ್ಟದ ನ್ಯಾಯಾಲಯಕ್ಕೆ ಕರೆದೊಯ್ಯಲಾಗುತ್ತೆ. ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ರಾಜುಗೌಡರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಅವರು ಹೇಳ್ತಾ ಇರುವಂಥದ್ದು, ಕಾನೂನಿನ ಬಗ್ಗೆ ನನಗೆ ಗೌರವ ಇದೆ, ಹೊರಗಡೆ ಬಂದ ಮೇಲೆ ಇದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ತೀನಿ ಅನ್ನೋಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ರಾಜುಗೌಡರು ಆಡಿದಂಥ ಮಾತುಗಳು ಯಾರೂ ಕೂಡ ಒಪ್ಪುವಂಥದ್ದಲ್ಲ. ಯಾಕೆಂತಂದ್ರೆ ಆ ಮಾತುಗಳಲ್ಲಿರುವಂಥ ಆಡಿದ ಮಾತುಗಳು ಒಂದು ರೀತಿ ಎಲ್ಲರಿಗೂ ಕೂಡ ಮನಸ್ಸಿಗೆ ನೋವಾಗುವಂಥದ್ದು. ಒಬ್ಬ ಮಹಿಳಾ ಅಧಿಕಾರಿಗೆ ಮಾತಾಡಿದಂಥ ಆ ಮಾತುಗಳು ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ. ಸ್ವತಃ ಇವತ್ತು ಸರ್ಕಾರವೇ ರಾಜುಗೌಡ ಬಂಧನ ಆಗಲೇಬೇಕು ಅನ್ನೋಂಥ ರೀತಿಯಲ್ಲಿ ಒತ್ತಡವನ್ನು ಹಾಕಿತ್ತು. ಆ ಒತ್ತಡದ ನಡುವೆ ಕೂಡ ಈಗ ರಾಜುಗೌಡರನ್ನ ಅಧಿಕೃತವಾಗಿ ಬಂಧಿಸಲಾಗಿದೆ. ಬೆಳಗ್ಗೆಯಿಂದಲೂ ಕೂಡ ರಾಜುಗೌಡರ ಸ್ವಹೇಳಿಕೆಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ತದನಂತರ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿ ಪರಿಗಣನೆ ಆಗುವಂಥದ್ದು. ಯಾಕಂದರೆ ದೂರವಾಣಿ ಸಂಭಾಷಣೆ ಆಧಾರಿತ ಘಟನೆ ಆಗಿರುವಂಥ ದೂರವಾಣಿ ಮೂಲಕ ಈಗ ರಾಜುಗೌಡರು ಬೆದರಿಕೆಯನ್ನು ಹಾಕಿದ್ರು. ಈ ಬೆದರಿಕೆ ಹಾಕಿದಂಥ ಸಂದರ್ಭಕ್ಕೆ ಅನುಗುಣವಾಗಿ ಈಗ ರಾಜುಗೌಡರ ವಾಯ್ಸ್ ಸ್ಯಾಂಪಲ್ ಅನ್ನ ಈಗ ಕಲೆಕ್ಟ್ ಮಾಡಿರುವಂಥದ್ದು ಸೋಕೋ ತಂಡ. ತದನಂತರ ಅವರ ಸ್ವಯಂ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಈಗ ಅವರನ್ನು ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಬಂದಿರುವಂಥದ್ದು. ಇದೆಲ್ಲ ಆದ ನಂತರ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಗುತ್ತೆ. ಮತ್ತೆ ಹೆಚ್ಚಿನ ವಿಚಾರಣೆ ಅಗತ್ಯ ಇರುವಂತಹ ಹಿನ್ನೆಲೆಯಲ್ಲಿ ಕಸ್ಟಡಿಯೂ ಕೂಡ ಕೇಳಬಹುದು ಎನ್ನಲಾಗ್ತಾ ಇರುವಂಥದ್ದು. ಹಾಗಾಗಿ ಮುಂದೆ ತನಿಖಾಧಿಕಾರಿ ಯಾವ ರೀತಿಯ ನ್ಯಾಯಾಧೀಶರ ಮುಂದೆ ಕಸ್ಟಡಿಗೆ ಕೇಳ್ತಾರಾ ಇಲ್ಲ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿರುವಂಥದ್ದು. ಮತ್ತೊಂದೆಡೆ ಸಹನಾ ರಾಜುಗೌಡ ಅಂದರೆ ರಾಜುಗೌಡರ ಪತ್ನಿ ಕೂಡ ಪೊಲೀಸ್ ಠಾಣೆ ಬಳಿ ಆಗಮಿಸಿದ್ರು. ಅವರು ಕೂಡ ಈ ಒಂದು ಘಟನೆಯ ಬಗ್ಗೆ ಪ್ರತಿಕ್ರಿಯೆಗೆ ನಕಾರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ರಾಜುಗೌಡರಿಗೆ ಇವತ್ತು ಅಧಿಕೃತವಾಗಿ ಬಂಧನ ಆಗಿದೆ. ಮತ್ತೆ ರಾಜುಗೌಡರಿಗೆ ಸಹಾಯ ಮಾಡಿದಂಥ ಆರೋಪಿ ಮೈಕಲ್ ಅಂತೇಳಿ ಮಂಗಳೂರು ಮೂಲದ ಉದ್ಯಮಿ ಮತ್ತೆ ರಾಜುಗೌಡರ ಸ್ನೇಹಿತ, ಆತನನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜುಗೌಡ ಬಳಸಿದಂಥ ಬ್ರೀಜಾ ಕಾರ್ ಏನಿತ್ತು ಆ ಕಾರನ್ನು ಸಹ ಇವಾಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದೆಡೆ ಆತ ಬಳಸ್ತಾ ಇದ್ದಂಥ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದು ತನಿಖೆಯ ಭಾಗವಾಗಿ ಈಗಾಗಲೇ ಕೂಡ ಪ್ರಕರಣದ ತನಿಖೆಯನ್ನು ಪೊಲೀಸರು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ರಾಜುಗೌಡ ಇಷ್ಟೆಲ್ಲ ಘಟನೆಗಳಾದ ನಂತರ ಇವತ್ತು ಹೊರಗಡೆ ಅಂದರೆ ಅಧಿಕೃತವಾಗಿ ಕಣ್ಣಿಗೆ ಕಂಡಿದ್ದಾರೆ. ಮುಂದೆ ಹೊರಗಡೆ ಬಂದು ನಾನು ಈ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ರೆ ಏನೆಲ್ಲ ಸ್ಪಷ್ಟನೆ ಕೊಡ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಅರುಣ್. ಓಕೆ ಮುದುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಪೌರಾಯುಕ್ತಿಗೆ ಬೆದರಿಕೆ ಪ್ರಕರಣದಲ್ಲಿ ಈಗ ವೈದ್ಯಕೀಯ ಪರೀಕ್ಷೆ ಕರ್ಕೊಂಡು ಹೋಗ್ತಾರೆ. ಇದಾದ ನಂತರ ನ್ಯಾಯಾಧೀಶ